ಕೆಲವೊಂದ್ಸರಿ ಏನಾಗುತ್ತಪ್ಪ ಅಂದ್ರೆ ನೀವೊಂದೇನೋ ಬೈಕ್ ತಗೊಬೇಕು, ಕಾರ್ ತಗೊಬೇಕು ಅಂತ ಶೋರೂಮ್ ಹೋಗ್ತೀರಾ. ಶೋರೂಮ್ ಹೋದಾಗ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಸರ್ ನಿಮ್ದು ಕ್ರೆಡಿಟ್ ಸ್ಕೋರ್ ತುಂಬಾ ಕಮ್ಮಿ ಇದೆ, ಸೊ ನಿಮ್ಗೆ ಲೋನ್ ಆಗಲ್ಲ ಅಥವಾ ಬೈಕ್ ಸಿಗೋದಿಲ್ಲ, ಬೇರೆ ಯಾರನ್ನಾರು ಶ್ಯೂರಿಟಿಗೆ ಹಾಕಿ ಅಂತ ಹೇಳ್ತಿರ್ತಾರೆ. ನೀವು ಇದನ್ನ ತುಂಬಾ ಸಲ ಅಬ್ಸರ್ವ್ ಮಾಡಿರ್ತೀರಾ. ಸೊ ನಂದು ಏನಕ್ಕೆ ಕ್ರೆಡಿಟ್ ಸ್ಕೋರ್ ಡೌಟ್ ಕಮ್ಮಿ ಆಯ್ತಂತ ನಿಮಗೆ ಒಂದೊಂದ್ಸಲಿ ಡೌಟ್ ಬರ್ತಾ ಇರುತ್ತೆ. ಸೊ ಏನಕ್ಕಂತ ಇದು ಏನಕ್ಕೆ ಆಗುತ್ತಪ್ಪ ಅಂದ್ರೆ, ಸಿಬಿಲ್ ಬರೋದಂತೂ ಸಿಬಿಲ್ ಡೈಲಿ ಅಪ್ಡೇಟ್ ಆಗ್ತಾನೆ ಇರುತ್ತೆ. ಸಿಬಿಲ್ ಆಗಿರ್ಬೋದು, ಬೇರೆ ಯಾವ್ದೇ ಆಗಿರ್ಬೋದು, ಕ್ರೆಡಿಟ್ ಸ್ಕೋರ್ ನಿಮ್ಗೆ ಅಪ್ಡೇಟ್ ಆಗ್ತಾನೆ ಇರುತ್ತೆ. ಬಟ್ ನಿಮ್ ಕೈ ಸಿಗೋದು ಮಂತ್ ಎಂಡ್ ಅಲ್ಲಿ. ಸೊ ಹಾಗಾಗಿ ನೀವು ಮಾನಿಟರ್ ಮಾಡಿರೋದಿಲ್ಲ ಅಥವಾ ನಿಮ್ಮ ಕೆಲಸದಲ್ಲಿ ಬಿಸಿ ಇರುತ್ತೆ, ಬಿಟ್ಬಿಟ್ಟಿರ್ತೀರ, ತಲೆ ಕೆಡ್ಸ್ಕೊಳಕ್ ಹೋಗೋದಿಲ್ಲ. ಅಂಡ್ ಇದಕ್ಕೆ ಕ್ರೆಡಿಟ್ ಕಾರ್ಡ್ ಏನಾರು ಇದ್ರೆ ಅದನ್ನು ಕೂಡ ತುಂಬಾ ಯದ್ವಾ ಬಳಸ್ಬಿಟ್ಟಿರ್ತೀರ. ಅಂದ್ರೆ ಅದ್ರ ಬಗ್ಗೆ ಗೊತ್ತಿಲ್ಲದಲೇ ಒಂದೊಂದ್ಸಲಿ ನೀವು ಯೂಸ್ ಮಾಡ್ಬಿಟ್ಟಿರ್ತೀರ, ಒಂದ್ಸಲಿ ಗೊತ್ತಿದ್ರು ಕೂಡ ಯೂಸ್ ಮಾಡ್ಬಿಟ್ಟಿರ್ತೀರ. ಸೊ ಹಾಗಾಗಿ ಅದು ಇಂಡೈರೆಕ್ಟ್ಲಿ ನಿಮ್ಮ ಕ್ರೆಡಿಟ್ ಸ್ಕೋರ್ ಅನ್ನೋದನ್ನ ಎಫೆಕ್ಟ್ ಮಾಡ್ತಾ ಇರುತ್ತೆ. ಹಂಗೆ ಎಫೆಕ್ಟ್ ಮಾಡೋದು ಯಾವ್ದಾವ್ದ್ರಿಂದ ಆಗುತ್ತೆ ಅನ್ನೋದನ್ನ ಮೆನ್ಷನ್ ಮಾಡ್ತೀನಿ ನೋಡಿ. ಯುಟಿಲೈಸೇಷನ್ ಅಂಡ್ ಫುಲ್ ಪೇಮೆಂಟ್ ಪೆಟ್ಸ್ ಮಿನಿಮಮ್ ಪೇಮೆಂಟ್, FD ಬ್ಯಾಕ್ಡ್ ಕ್ರೆಡಿಟ್ ಕಾರ್ಡ್ಸ್ ಅಂಡ್ ವೈ ಕ್ರೆಡಿಟ್ ಕಾರ್ಡ್ಸ್ ಹೆಲ್ಪ್ ಸ್ಕೋರ್ಸ್. ಸೊ ಈ ಒಂದು ಪಾಯಿಂಟ್ಸ್ ನಾನ್ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಯಾಕೆ ನನ್ನ ಕ್ರೆಡಿಟ್ ಸ್ಕೋರ್ ಎಫೆಕ್ಟ್ ಆಗಿದೆ ಅಂಡ್ ಹೇಗೆಲ್ಲ ಇದನ್ನ ಇಂಪ್ರೂವ್ ಮಾಡ್ಕೊಬಹುದು. ಈ ಒಂದು ಪಾಯಿಂಟ್ಸ್ ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಯುಟಿಲೈಸೇಷನ್. ಸೊ ನಾನ್ ನಿಮ್ಗೆ ಹೇಳಿದೆ ಕ್ರೆಡಿಟ್ ಕಾರ್ಡ್ ನ ಯೂಸ್ ಮಾಡೋದ್ರಿಂದ ನಿಮ್ಗೆ ಕ್ರೆಡಿಟ್ ಸ್ಕೋರ್ ಅನ್ನೋದು ತುಂಬಾ ಎಫೆಕ್ಟ್ ಆಗಿದೆ ಅಂತ. ಕ್ರೆಡಿಟ್ ಕಾರ್ಡ್ ನ ಯೂಸ್ ಮಾಡೋದ್ರಿಂದ ಹೇಗೆ ಬ್ರೋ ಎಫೆಕ್ಟ್ ಆಗುತ್ತಪ್ಪ ಅಂತ ಹೇಳಿದ್ರೆ, ನೀವು ನಾನು ಹೇಳಿದಾಗೆ ನನ್ನ ಒಂದು ಪ್ರೀವಿಯಸ್ ವಿಡಿಯೋ ಒಂದು ಕ್ರೆಡಿಟ್ ರಿಲೇಟೆಡ್ ಎಪಿಸೋಡ್ಸ್ ನೀವು ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಸೊ ಅಲ್ಲಿ ನಾನು ಹೇಳಿದೀನಿ ಕ್ಲಿಯರ್ ಆಗಿ, ನಿಮ್ಮ ಒಂದು ಕ್ರೆಡಿಟ್ ಕಾರ್ಡ್ ಯುಟಿಲೈಸೇಷನ್ ಅನ್ನೋದು ಯಾವಾಗ್ಲೂ ಕೂಡ 30% ವರ್ಗೂ ಇರಬೇಕು. ಅದ್ರ ಕೆಳಗಡೆ ಇರ್ಬೇಕು ಹೊರತು ಅದ್ರ ಮೇಲ್ಗಡೆ ಹೋಗ್ಬಾರ್ದು ಅಂತ. ಇದನ್ನೇನಾದ್ರೂ ಮೀರಿದ್ರೆ ನಿಮ್ಗೆ ಕ್ರೆಡಿಟ್ ಬ್ಯೂರೋಗಳು ಇದನ್ನ ಯಾವ ರೀತಿ ನೋಡ್ತಾರಪ್ಪ ಅಂದ್ರೆ, ನಿಮಗೆ ಕ್ರೆಡಿಟ್ ಅಥವಾ ಸಾಲ ತಗೊಳ್ಳೋ ಒಂದು ಹಂಗ್ರಿನೆಸ್ ಜಾಸ್ತಿ ಇದೆ ಅಂತ ನೋಡ್ತಾರೆ. ಸೊ ಹಾಗಾಗಿ ಇನ್ಸ್ಟಂಟ್ ಆಗಿ ನಿನ್ನ ಕ್ರೆಡಿಟ್ ಸ್ಕೋರು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇದನ್ನ ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ ಅಂದ್ರೆ, 30% ಲಿಮಿಟ್ ಮಾತ್ರ ಯೂಸ್ ಮಾಡಿ. ನಿಮ್ಮ ಒಂದು ಕ್ರೆಡಿಟ್ ಕಾರ್ಡ್ ಅಲ್ಲಿ 1 ಲಕ್ಷ ಇದೆ ಅಂದ್ರೆ 30,000 ಮಾತ್ರ ಯೂಸ್ ಮಾಡಿ. ಅದ್ರ ಮೇಲೆ ಜಾಸ್ತಿ ಯೂಸ್ ಮಾಡಕ್ ಹೋಗ್ಬೇಡಿ. ಅಂಡ್ ಟೈಮ್ಲಿ ಪೇಮೆಂಟ್ ಮಾಡಿ, ಡೆಫಿನೆಟ್ಲಿ ನಿಮ್ಮ ಸ್ಕೋರು ಯೂಸ್ ಆಗುತ್ತೆ. ಸೊ ಇದೊಂದು ಪಾಯಿಂಟ್. ಇದನ್ನ ಯಾವ ರೀತಿ ಯೂಸ್ ಮಾಡ್ಬೇಕು ಅಂತ ಹೇಗ್ ಮಾಡ್ಬೇಕು ಅನ್ನೋದನ್ನ ಹೇಳಿದೀನಿ. ಅಂಡ್ ಫುಲ್ ಪೇಮೆಂಟ್ ವೇಟ್ಸ್ ಮಿನಿಮಮ್ ಪೇಮೆಂಟ್, ಇದರಿಂದನೂ ಕೂಡ ನಿಮ್ಮ ಕ್ರೆಡಿಟ್ ಸ್ಕೋರ್ ಅನ್ನೋದು ತುಂಬಾ ಸಿವಿಯರ್ ಆಗಿ ಎಫೆಕ್ಟ್ ಆಗುತ್ತೆ. ಇದನ್ನು ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗಪ್ಪ ಅಂದ್ರೆ, ಫುಲ್ ಪೇಮೆಂಟ್ ಮಾಡಿ. ಯಾವಾಗೇ ಆಗಿರ್ಬೋದು, ನಿಮ್ಮ ಒಂದು EMI ತಗೊಂಡಿದ್ದೀರಾ, ಏನೇ ತಗೊಂಡಿದ್ದೀರಾ, ಒಂದು 30,000 ಇನ್ಸ್ಟಂಟ್ ಆಗಿ ನಿಮ್ಮ ಒಂದು ಕ್ರೆಡಿಟ್ ಕಾರ್ಡ್ ಅಲ್ಲಿ ತಗೊಂಡಿದ್ದೀರಾ, ಕ್ಯಾಶ್ ಬ್ಯಾಕ್ ಬರುತ್ತೆ ಅನ್ನೋ ರೀಸನ್ಗೆ ಕ್ರೆಡಿಟ್ ಕಾರ್ಡ್ ಅಲ್ಲಿ ಕೊಟ್ಬಿಟ್ಟಿದ್ದೀರಾ. ಸೊ ಅದನ್ನ EMI ಕನ್ವರ್ಟ್ ಮಾಡೋ ಬದಲು ಫುಲ್ ಪೇಮೆಂಟ್ ಮಾಡಿ. ನಿಮ್ಮ ಹತ್ರ ದುಡ್ಡು ಇದ್ರೆ ಆದಷ್ಟು EMI ತಗೊಳ್ಳೇಬೇಡಿ. ನೀವು ಕ್ರೆಡಿಟ್ ಕಾರ್ಡ್ ಅಲ್ಲಿ ತಗೊಂತಿದ್ದೀರಪ್ಪ ಅಂದ್ರೆ ಫುಲ್ ಪೇಮೆಂಟ್ ಮಾಡಿ, ಕ್ಯಾಶ್ ಬ್ಯಾಕ್ ಬಂತ ದುಡ್ಡು ಬಂತ ಜಸ್ಟ್ ಫುಲ್ ಪೇಮೆಂಟ್ ಮಾಡಿ ಬಿಸಾಕಿ ಅಷ್ಟೇ. ಕ್ರೆಡಿಟ್ ಕಾರ್ಡ್ ನಲ್ಲಿ ನೀವು EMI ತಗೊಳೋದು ಇದೆಲ್ಲ ಮಾಡಕ್ಕೆ ಹೋಗ್ಬೇಡಿ. ತುಂಬಾ ಕ್ರೆಡಿಟ್ ಸ್ಕೋರು ಎಫೆಕ್ಟ್ ಆಗುತ್ತೆ. ಸೊ ಅಂಡ್ ಇದನ್ನ ಇಂಪ್ರೂವ್ ಮಾಡ್ಕೊಳ್ಳೋ ರೀಸನ್ ಮೆಥಡ್ ಇಷ್ಟೇ, ಫುಲ್ ಪೇಮೆಂಟ್ ಮಾಡಿ. ನಿಮ್ಮ ಹತ್ರ ದುಡ್ಡಿದ್ರೆ ಮಾತ್ರ ಕ್ರೆಡಿಟ್ ಕಾರ್ಡ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಇನ್ಸ್ಟಂಟ್ ಅನ್ನೋದ್ರೆ ಮಾತ್ರ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಬಿಟ್ಟು ಪೇ ಮಾಡಿ. ಅಂಡ್ ನೀವು ಪೇಮೆಂಟ್ ಮಾಡುವಾಗ ಇನ್ಸ್ಟಂಟ್ ಅವತ್ತೇ ನೀವು ಮಾಡಿ ಬಿಸಾಕ್ಬಿಡಿ ಅದನ್ನ ಹೊರತು ಪೆಂಡಿಂಗ್ ಇಟ್ಕೊಳಕ್ ಹೋಗೋದಾಗ್ಲಿ, EMI ಕನ್ವರ್ಟ್ ಮಾಡೋದಾಗ್ಲಿ ಮಾಡಕ್ ಹೋಗ್ಬೇಡಿ. ಅದಕ್ಕೆ ಇಂಡೈರೆಕ್ಟ್ ಇಂಟ್ರೆಸ್ಟ್ ಬರ್ತಾ ಇರುತ್ತೆ. ನಿಮಗೆ ಗೊತ್ತಿಲ್ಲದೆ ಬರೀ ಇಂಟ್ರೆಸ್ಟ್ ಕಟ್ತಾ ಇರ್ತಾರೆ. ನಿಮ್ಮ ಒಂದೇನು ತಗೊಂಡಿರೋ ಸಾಲ ಹಂಗೇ ಇರುತ್ತೆ ಅದು. ಸೊ ಹಾಗಾಗಿ ಫುಲ್ ಪೇಮೆಂಟ್ ನ ಮಾಡೋದು ಹ್ಯಾಬಿಟ್ ನ ಬೆಳೆಸ್ಕೊಳ್ಳಿ. ಸೊ ಅದರಿಂದ ಕೂಡ ನಿಮ್ಮ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಆಗುತ್ತೆ. ಅಂಡ್ ಎಫೆಕ್ಟ್ ಆಗೋದನ್ನು ಕೂಡ ನಿಮ್ಗೆ ಹೇಳಿದೀನಿ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ. ಸೊ ಇದನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳಕ್ಕೆ ನಿಮ್ಗೆ ಬೆಸ್ಟ್ ಮೆಥಡ್ ಏನಪ್ಪಾ ಅಂದ್ರೆ, ಯಾವ್ದಾರ ಒಂದು FD ಬ್ಯಾಕ್ಡ್ ಕ್ರೆಡಿಟ್ ಕಾರ್ಡ್ ನ ಅನ್ಸೆಕ್ಯೂರ್ಡ್ ಬದಲು ಸೆಕ್ಯೂರ್ಡ್ ಕ್ರೆಡಿಟ್ ಕಾರ್ಡ್ ನ ಇಟ್ಕೊಳ್ಳೋದು ಕೂಡ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ. ಏನಕ್ಕಂದ್ರೆ ತುಂಬಾ ಸಲ ನಿಮ್ಗೆ ಹೆಲ್ಪ್ ಆಗೋದು ಕ್ರೆಡಿಟ್ ಕಾರ್ಡ್ಸ್ ಅಫ್ಕೋರ್ಸ್ ನಾನು ಅನ್ಕೊಂತೀನಿ. ಅದನ್ನ ಹೇಗೆ ಯುಟಿಲೈಸ್ ಮಾಡ್ತೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ 2 ತರ ಅನ್ಸೆಕ್ಯೂರ್ಡ್ ಅಂಡ್ ಸೆಕ್ಯೂರ್ಡ್ ಕ್ರೆಡಿಟ್ ಕಾರ್ಡ್ಸ್ ಇಟ್ಕೊಳ್ಳೋದು ಕೂಡ ನಿಮ್ಗೆ ಬೆನಿಫಿಟ್ ಆಗುತ್ತೆ. ನೀವೇನಾದ್ರೂ FD ಬ್ಯಾಕ್ಡ್ ಕ್ರೆಡಿಟ್ ಕಾರ್ಡ್ ನ ತಗೊಬೇಕು ಅನ್ಕೊಂಡ್ರೆ, ನನ್ನ ಒಂದು ಪ್ರೀವಿಯಸ್ ವಿಡಿಯೋಸ್ ನೀವು ನೋಡಬಹುದು. ಅಲ್ಲಿ ನಾನು ತುಂಬಾ ರೆಕಮೆಂಡ್ ಮಾಡಿದೀನಿ SBMZ ಕ್ರೆಡಿಟ್ ಕಾರ್ಡ್ ಅನ್ನೋದನ್ನ. ಅದರ ಲಿಂಕ್ ಬೇಕಿದ್ರೆ ನಿಮ್ಗೆ ಐ ಬಟನ್ಸ್ ಕೂಡ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ಕೂಡ ನೀವು ಅದನ್ನ ನೋಡ್ಬೋದು ವಿಡಿಯೋನ, ಯಾವ ರೀತಿ FD ಬ್ಯಾಕ್ಡ್ ಕ್ರೆಡಿಟ್ ಕಾರ್ಡ್ಸ್ ಅನ್ನ ನೀವು ಅಪ್ಲೈ ಮಾಡ್ಬಿಟ್ಟು ತಗೊಬಹುದು ಅಂತ. ಅಂಡ್ ಫೋರ್ತ್ ಪಾಯಿಂಟ್ ಬಂದ್ಬಿಟ್ಟು, ವೈ ಕ್ರೆಡಿಟ್ ಕಾರ್ಡ್ಸ್ ಹೆಲ್ಪ್ ಸ್ಕೋರ್. ಎಸ್, ಕ್ರೆಡಿಟ್ ಕಾರ್ಡ್ಸ್ ಎಫೆಕ್ಟ್ ಆಗೋದೇ ಅಲ್ಲದೆ ಹೆಲ್ಪ್ ಕೂಡ ಮಾಡುತ್ತೆ. ಹೇಗೆ ಹೆಲ್ಪ್ ಮಾಡುತ್ತಪ್ಪ ಅಂದ್ರೆ, ಕ್ರೆಡಿಟ್ ಕಾರ್ಡ್ಸ್ ನಿಮ್ಗೆ ರೆಗ್ಯುಲರ್ ಆಗಿ ಒಂದು ಸಾಲು ತರನೇ ಆಕ್ಟಿವೇಟ್ ಆಗೋದು. ಸೊ ಬ್ಯೂರೋಸ್ ಗಳು ಅದನ್ನ ರಿಪೋರ್ಟ್ ಮಾಡ್ತಾನೆ ಇರ್ತಾರೆ. ಸೊ ಯಾವ್ದು ಕಂಪ್ನಿಯಿಂದ ನೀವು ತಗೊಂಡಿದ್ದೀರಾ ಆ ಕ್ರೆಡಿಟ್ ಕಾರ್ಡ್ಸ್ ನಿಮಗೆ ಸಿಬಿಲ್ ಅಲ್ಲಿ ಅಥವಾ ಎಕ್ಸ್ಪೀರಿಯನ್ ಆಗಿರ್ಬೋದು, ಟ್ರಿಪ್ ಆಗಿರ್ಬೋದು, ಈ ರೀತಿ ಬ್ಯೂರೋಸ್ ಗಳಿದೆ, ಅದು ರಿಪೋರ್ಟ್ ಆಗ್ತಾನೆ ಇರುತ್ತೆ. ಸೊ ರಿಪೋರ್ಟ್ ಆಗ್ತಿರೋದ್ರಿಂದ ನಿಮ್ಗೆ ಏನಾಗುತ್ತಪ್ಪ ಅಂದ್ರೆ, ನಿಮ್ಗೆ ಆಕ್ಟಿವಿಟೀಸ್ ಜಾಸ್ತಿ ಆಗಿರೋದ್ರಿಂದ ಕ್ರೆಡಿಟ್ ಸ್ಕೋರ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಹಾಗೆ ನಾನು ಹೇಳ್ದಂಗೆ ನಿಮ್ಗೆ ಈ ಕ್ರೈಟೀರಿಯಾ ಕೂಡ ನೀವು ಫಾಲೋ ಮಾಡಿದ್ರೆ ಮಾತ್ರ ಇದು ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಹೆಂಗೆ ಅಂದ್ರೆ 30% ಲಿಮಿಟ್ ನ ಯೂಸ್ ಮಾಡೋದಾಗಿರ್ಬೋದು, ಫುಲ್ ಪೇಮೆಂಟ್ ನ ಮಾಡಿರ್ಬೋದಾಗಿರ್ಬೋದು, ಇದೆಲ್ಲ ನೀವು ಫಾಲೋ ಅಪ್ ಮಾಡಿದ್ರೆ ಮಾತ್ರ ಈ ಕ್ರೆಡಿಟ್ ಕಾರ್ಡ್ಸ್ ಹೆಲ್ಪ್ ಆಗುತ್ತೆ. ಅಂಡ್ ನಿಮ್ಮ ಲಿಮಿಟ್ ನ
ಜಾಸ್ತಿ ಮಾಡೋದ್ರಿಂದ ಅಂದ್ರೆ ಲೈಕ್ ನೀವೊಂದು 5 ಕ್ರೆಡಿಟ್ ಕಾರ್ಡ್ ಇಟ್ಕೊಂಡಿದ್ರ 5ರಲ್ಲೂ 5 lakhs ಲಿಮಿಟ್ ಇದೆ, ನಿಮ್ ಕ್ರೆಡಿಟ್ ಲಿಮಿಟ್ ಬಂದ್ಬಿಟ್ಟು 5 lakh ಆಯ್ತು. ನೀವು ಜಸ್ಟ್ 50,000 ಮಾಸ್ಟರ್ ಯೂಸ್ ಮಾಡಿದ್ರ ಅಂದ್ರೆ ಇದು ವೆರಿ ವೆರಿ ಗುಡ್ ಪ್ಯಾಟರ್ನ್ ಇದು. ಸೊ ನೀವು ಲಿಮಿಟ್ ಜಾಸ್ತಿ ಇದ್ರು ಕೂಡ ನಿಮ್ ಇಷ್ಟೇ ಲಿಮಿಟ್ ಅನ್ನ ಯೂಸ್ ಮಾಡಿದ್ರೆ ಅನ್ನೋದು ಗೊತ್ತಾಗುತ್ತೆ. ಅಂಡ್ ಕ್ರೆಡಿಟ್ ಹಂಗ್ರಿನೆಸ್ ನಿಮ್ಗೆ ಕಮ್ಮಿ ಇದೆ ಅನ್ನೋದು ಕೂಡ ಲೆಂಡರ್ಸ್ ನೋಡ್ತಾ ಹೋಗ್ತಾರೆ. ಸೊ ಇದಿಷ್ಟು ಕ್ರೆಡಿಟ್ ಸ್ಕೋರು ಅಥವಾ ಕ್ರೆಡಿಟ್ ಕಾರ್ಡ್ಸ್ ಹೇಗೆ ಎಫೆಕ್ಟ್ ಆಗುತ್ತೆ ನಿಮ್ಮ ಒಂದು ಸಿವಿಲ್ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಇತ್ತು. ಸೊ ಹೋಪ್ ಇದು ನಿಮ್ಗೆ ಹೆಲ್ಪ್ಫುಲ್ ಆಗಿರುತ್ತೆ ಅನ್ಕೊಂಡಿರ್ತೀನಿ. ಈ ಪಾಯಿಂಟ್ಸ್ ನಿಮ್ಗೆ ಏನಾದ್ರು ಹೆಲ್ಪ್ಫುಲ್ ಆಗಿದೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಮನಸ್ಸಿಗೆ ಏನ್ ಅನ್ಸುತ್ತೋ ಅದನ್ನ ಕಮೆಂಟ್ ಮಾಡಿ ನನಗೆ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.